ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ಈ ಕ್ಲಿಪ್ ನೋಡ್ರಿ. RDJ ಇಸ್ ಬ್ಯಾಕ್. ಆ ಮಾಸ್ಕ್ ಓಪನ್ ಮಾಡ್ತಾರೆ, ಎಲ್ಲ ಫ್ಯಾನ್ಸ್ ಚೀರಾಕ್ ಸ್ಟಾರ್ಟ್. ಪಾರ್ವಲ್ ಅವರ ಕಾಮಿಕ್ ಕಾರ್ನ್ ಪ್ಯಾನಲ್ ಒಳಗ ಅವ್ರ ಮೂವೀಸ್ ನ ಅನೌನ್ಸ್ ಮಾಡ್ಯಾರ. 2018-19 ಇಯರ್ ವಾಪಸ್ ಬಂದೈತಿ. ಆದ್ರ ಐರನ್ ಮ್ಯಾನ್ ರೋಲ್ ಒಳಗಲ್ಲ, ಆಸ್ ಅ ಡಾಕ್ಟರ್ ಡೂಮ್. ಮಾರ್ವೆಲ್ ಒನ್ ಆಫ್ ದ ಬಿಗ್ಗೆಸ್ಟ್ ವಿಲನ್. ಕ್ಯಾಪ್ಟನ್ ಅಮೆರಿಕಾ ಜೊತೆ 3 ಮೂವಿನೂ ಅನೌನ್ಸ್ ಮಾಡ್ಯಾರ. ಒಂದು ಥಂಡರ್ ಬೋಲ್ಟ್ಸ್, ಇದಾದ್ಮೇಲೆ ದ ಫ್ಯಾಂಟಾಸ್ಟಿಕ್ ಫೋರ್ ಫಸ್ಟ್ ಸ್ಟೆಪ್ಸ್. ಹೀರೋ ಕ್ಯಾರೆಕ್ಟರ್ ನೆಕ್ಸ್ಟ್ ಅವೆಂಜರ್ಸ್ ಮೂವಿ ಒಳಗನ ಡೈರೆಕ್ಟ್ ಕನೆಕ್ಷನ್ ಹಾಕಿದಂತ ಅಫಿಷಿಯಲ್ ಆಗಿ ಹೇಳ್ಯಾರ. ಇದಾದ್ಮೇಲೆ ರೂಸೋ ಬ್ರದರ್ಸ್ ಬರ್ತಾರೆ. ರೂಸೋ ಬ್ರದರ್ಸ್ ಯಾರಂತಂದ್ರ ಕ್ಯಾಪ್ಟನ್ ಅಮೆರಿಕಾ ವಿಂಟರ್ ಸೋಲ್ಜರ್, ಕ್ಯಾಪ್ಟನ್ ಅಮೆರಿಕಾ ಸಿವಿಲ್ ವಾರ್, ಅವೆಂಜರ್ಸ್ ಇನ್ಫಿನಿಟಿ ವಾರ್, ಅವೆಂಜರ್ಸ್ ಎಂಡ್ ಗೇಮ್, ಇವೆಲ್ಲ ಮೂವಿ ಮಾಡಿದವ್ರ 2 ಮೂವಿ ಮಾಡತ್ತಾರಂತ. ಆ ಈರಾ ವಾಪಸ್ ಬರ್ತೈತಿ. ಬರೀ ನಂಗೆ 2018-17 ಎಂಡ್ ಗೇಮ್, ಇನ್ಫಿನಿಟಿ ವಾರ್ ಥಿಯೇಟರ್ ಒಳಗೆ ಹೋಗಿಲ್ಲ ನೋಡಾಕ, ಮಿಸ್ ಮಾಡಿದೆ ನಾನು. ಆದ್ರೆ ನಂಗೆ ಆ ಈರಾ ವಾಪಸ್ ಸಿಗತೈತಿ. 2 ಅವೆಂಜರ್ಸ್ ಮೂವೀಸ್ ವಾಪಸ್ ಬರಕತ್ತಾವ ವಿತ್ ನ್ಯೂ ಸ್ಟೈಲ್. ನಂಗೆ ಇನ್ನೊಂದ್ಸಲ ಆ ಎಕ್ಸ್ಪೀರಿಯನ್ಸ್ ಹೊಸದಾಗಿ ಫೀಲ್ ಮಾಡಕ್ ಚಾನ್ಸ್ ಸಿಕ್ಕೈತಿ. ಮಿಸ್ ಮಾಡಂಗಿಲ್ಲ. ಥಿಯೇಟರ್ಗೆ ಹೋಗಿನ ಈ ಮೂವಿ ನೋಡ್ತೀನಿ, ಎಂಜಾಯ್ ಮಾಡ್ತೀನಿ. ಇದಾದ್ಮೇಲೆ ಅವೆಂಜರ್ಸ್ ದ 5th ಮೂವಿ ಅವೆಂಜರ್ಸ್ ಡೂಮ್ಸ್ ಡೇ 2026 ಮೇ ಒಳಗೆ ರಿಲೀಸ್ ಆಗತೈತಿ. ಅವೆಂಜರ್ಸ್ 5th ಮೂವಿ ಅವೆಂಜರ್ಸ್ ಕಾಂಗ್ ಡೆನ್ಸಿಟಿ ಒಳಗ ಮೇನ್ ವಿಲನ್ ಕಾಂಗ್ ಇರ್ತದ. ಇದಕ್ಕೆ ನಾವು ತೆಗೆದು ಹೋಗದ್ರೆ ಈಗ ಮೂವಿ ನೇಮ್ ಅವೆಂಜರ್ಸ್ ಡೂಮ್ಸ್ ಡೇ ಅಂತ ಇಟ್ಟಾರೆ. ಈ ಮೂವಿ ಒಳಗೆ RDJ ಆಸ್ ಅ ಮೇನ್ ವಿಲನ್ ಒಳಗ ಇರ್ತಾರೆ. ನಿಮ್ಗೆ ಗೊತ್ತಲ್ಲ, ಇನ್ಫಿನಿಟಿ ವಾರ್ ಒಳಗ ಥ್ಯಾನಸ್ ಎಲ್ಲರಿಗೂ ಬಂದು ಒಡದ ಇನ್ಫಿನಿಟಿ ಸ್ಟೋನ್ಸ್ ತಗೊಂಡೋಗಿದ್ದ. ಆಸ್ ಇಟ್ ಈಸ್ ಈ ಮೂವಿ ಒಳಗನು ಡೂಮ್ಸ್ ಇಲ್ಲ ಅವೆಂಜರ್ಸ್ ಗೂ ತ್ರಾಸ್ ಮಾಡೋಗಿರ್ತಾನ. 1 ಸೆಕೆಂಡ್ ಥ್ಯಾನಸ್ ಗಿಂತ 10 ಪಟ್ಟು ಪವರ್ ಜಾಸ್ತಿ ಇರೋಂಗ್ ಮೂವಿ ಪ್ರೆಸೆಂಟ್ ಮಾಡಬಹುದು. ಇದಾದ್ಮೇಲೆ 6th ಅವೆಂಜರ್ ಮೂವಿ ಅವೆಂಜರ್ಸ್ ಸೀಕ್ರೆಟ್ ವಾರ್. ಇದು ಸೇಮ್ ಆಸ್ ಇಟ್ ಇಸ್ ಎಂಡ್ ಗೇಮ್ ಇರ್ತೈತಿ. ಅವೆಂಜರ್ಸ್ ಫೈಟ್ ದ ಮೂವಿ ಮೇ 2027 ರಿಲೀಸ್ ಆಗತೈತಿ. 1 ವರ್ಷ ಗ್ಯಾಪ್ ಒಳಗೆ 2 ಮೂವಿನೂ ಬರಾಕತ್ತಾವ. ಬೈ ಇವೆಲ್ಲ ನ್ಯೂಸ್ ಕೇಳಿ ರಿಯಲ್ ಮಾರ್ವೆಲ್ಸ್ ಫ್ಯಾನ್ಸ್ ಬಹಳ ಖುಷಿ ಇರ್ತಾರ. ಹೊರಗೆ ಹೇಳ್ತಿರಂಗಿಲ್ಲ. ಐರನ್ ಮ್ಯಾನ್ ಅನ್ನಂತರೂ ಬರಕ್ ಆಗಂಗಿಲ್ಲ. ಆಸ್ ಅ RDJ ಡಾಕ್ಟರ್ ಡೂಮ್ಸ್ ರೋಲ್ ಹೋಗರಾದ್ರೂ ಬರಾಕತ್ತಾರ. ಈಗ ಥೋರ್ ಅಂತರೂ ಅದಾನ. ಬ್ಲಾಕ್ ವಿಡೋ ಯಾವ್ದ್ರ ಒಂದು ಮಲ್ಟಿವರ್ಸ್ ನಿಂತ್ರ ಒಳ ಹಾಕ್ಬೋದ. ಕ್ಯಾಪ್ಟನ್ ಅಮೆರಿಕಾ ಅಂತಂದ್ರೆ ಏನಾರ ಮಾಡಿ ತಂದ್ರ ಮುಗಿತು. ಹೊಸ ಟೀಮ್ ಜೊತೆಗೆ ಹಳೆ ಟೀಮ್ ಸಿಗ್ತೈತಿ. ಮೂವಿ ಇನ್ನ ಧಾರ್ಸಿಲಿ ಒಳಗೆ ಹೋಗ್ತೈತಿ. ಇವೆಲ್ಲ ಆಗೋ ಚಾನ್ಸಸ್ ಸ್ವಲ್ಪ ಕಡಿಮೆ ಅದಾವ. ಆತಂತಂದ್ರೆ ಒನ್ ಆಫ್ ದ ಬೆಸ್ಟ್ ಮೆಮರಿ ಜೊತೆ ಮೂವಿ ನೋಡೋದಂಗ ಆಕೈತಿ ನಮಗ. ಇವೆಲ್ಲ ನನ್ನ ಒಪಿನಿಯನ್. ನೀವು ಮಾರ್ವೆಲ್ಸ್ ಫ್ಯಾನ್ಸ್ ಯಾರಿದ್ರೆ ಕಮೆಂಟ್ ಮಾಡ್ರಿ. ಅದ್ರ ಜೊತೆಗೆ ಚಾನಲ್ ಸಬ್ಸ್ಕ್ರೈಬ್.